ಗೆಳೆಯರೆ, ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಎನಿ ಟೈಮ್ ಖುಷಿಯಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾರಿಗೂ ಕೂಡ ಕೇರ್ ಮಾಡೋಕ್ಕೆ ಹೋಗಬೇಡಿ. ಜನ ನಿಮ್ಮ ಬಗ್ಗೆ ಏನು ಅಂದ್ಕೊತಾರೆ, ನಿಮ್ಮ ಬೆನ್ನ ಹಿಂದೆ ಏನು ಮಾತಾಡ್ತಾರೆ, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತೆಲ್ಲ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾರಿಗೂ ಕೇರ್ ಮಾಡಬೇಡಿ. ನೀವು ನಿಮಗಿಷ್ಟ ಬಂದಂತೆ ನಿಮಗೆ ಹೇಗೆ ಬೇಕೋ ಹಾಗೆ ಬದುಕಿ, ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಬದುಕಿ. ಯಾರಿಗೂ ಕೂಡ ಸೊಪ್ಪು ಹಾಕೋಕ್ಕೆ ಹೋಗಬೇಡಿ. ನೀವು ಈ ಸಮುದ್ರದಂತೆ ಬದುಕಿ. ಈ ವಿಶಾಲ ಸಮುದ್ರ ಹೇಗಿದೆ ನೋಡಿ, ಇದು ಯಾರಿಗೂ ಕೂಡ ಕೇರ್ ಮಾಡಲ್ಲ. ತನಗೆ ಹೇಗೆ ಬೇಕೋ ಹಾಗೆ ಈ ಸಮುದ್ರ ಬದುಕತ್ತೆ. ನೀವು ಕೂಡ ಸಮುದ್ರದಂತೆ ಬದುಕಿ. ನಾನೀಗ ನಿಮಗೊಂದು ಸಣ್ಣ ಕಥೆಯನ್ನು ಹೇಳುವೆ. ಈ ಕಥೆಯಲ್ಲಿಯೇ ನಮ್ಮ ಲೈಫಿನ ಸೀಕ್ರೆಟ್ ಅಡಗಿದೆ. ಅದಕ್ಕಾಗಿ ಇದನ್ನು ಕೇರ್ಫುಲ್ಲಾಗಿ ಕೇಳಿಸಿಕೊಳ್ಳಿ. ಒಂದಿನ ಒಬ್ಬ ಪುಟ್ಟ ಹುಡುಗ ಈ ಸಮುದ್ರದ ದಂಡೆಯಲ್ಲಿ ತನ್ನ ಬಾಲಿನೊಂದಿಗೆ ಆಟ ಆಡ್ತಾ ಇದ್ದ. ಆತ ಆಟ ಆಡುವಾಗ ಸಮುದ್ರದ ಅಲೆ ಬರುತ್ತೆ ಮತ್ತು ಬಾಲೆಲ್ಲ ತಗೊಂಡು ಹೋಗಿಬಿಡತ್ತೆ. ಸೊ ಬಾಲನ್ನು ಸಮುದ್ರ ನುಂಗಿಬಿಟ್ಟಾಗ ಹುಡುಗ ಅಳೋಕ್ಕೆ ಶುರು ಮಾಡ್ತಾಳೆ. ಆತ ಎಷ್ಟೇ ಹತ್ರೂ ಕೂಡ ಬಾಲ್ ಏನು ವಾಪಸ್ ಬರಲ್ಲ. ಆಗ ಆ ಹುಡುಗ, ಈ ಸಮುದ್ರ ಇದೆಯಲ್ಲ ತುಂಬಾ ಕೆಟ್ಟದ್ದಾಗಿದೆ, ಈ ಸಮುದ್ರ ಇದೆಯಲ್ಲ ಇದು ಕಳ್ಳನಾಗಿದೆ, ಸಮುದ್ರ ನನ್ನ ಬಾಲನ್ನು ಕಿತ್ಕೊಂಡ್ಬಿಟ್ಟು ಸಮುದ್ರ ಕಳ್ಳ ಅಂತೇಳ್ಬಿಟ್ಟು ಬೈತಾ ಇಲ್ಲಿಂದ ಹೊರಟೋಗ್ಬಿಡ್ತಾಳೆ. ಒಂದೆರಡು ವಾರಗಳ ನಂತರ ಇದೇ ಸಮುದ್ರ ತೀರಕ್ಕೆ ಒಂದು ಕಾಲೇಜ್ ಟ್ರಿಪ್ ಬಂದಿರುತ್ತೆ. ಅದರಲ್ಲೂ 4-5 ಜನ ಯುವಕರು ಈಜು ಬರದೇ ಇದ್ದರೂ ಕೂಡ ಸಮುದ್ರಕ್ಕೆ ಇಳಿತಾರೆ. ಎಲೆಗಳಿಗೆ ಎದುರಾಗಿ ಈಜುವ ಸಾಹಸ ಮಾಡ್ತಾರೆ ಮತ್ತು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಆಗ ಅವರ ಡೆಡ್ ಬಾಡಿಗಳೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವರ ಪೇರೆಂಟ್ಸ್ಗಳು ಇದೇ ಸಮುದ್ರ ತೀರಕ್ಕೆ ಬರ್ತಾರೆ. ಆವಾಗ ಅವರು ಈ ಸಮುದ್ರದ ತೀರದಲ್ಲಿ ಕುತ್ಕೊಂಡ್ಬಿಟ್ಟು, ಈ ಸಮುದ್ರ ಇದೆಯಲ್ಲ ತುಂಬಾ ಕ್ರೂರಿಯಾಗಿದೆ, ಈ ಸಮುದ್ರ ಇದೆಯಲ್ಲ ಕೊಲೆಗಡುಕನಾಗಿದೆ, ನಮ್ಮ ಬಂಗಾರದಂಥ ಮಕ್ಕಳನ್ನು ಸಮುದ್ರ ಸಾಯಿಸ್ಬಿಡ್ತು ಅಂತೆಲ್ಲ ಹಿಡಿ ಶಾಪ ಹಾಕಿ ಹೋಗ್ತಾರೆ. ಒಂದು ತಿಂಗಳ ನಂತರ ಓರ್ವ ಸುಂದರವಾದ ಹುಡುಗಿ ಇದೇ ಸಮುದ್ರ ತೀರದಲ್ಲಿ ಈ ಕಲ್ಲು ಬಂಡೆಗಳ ಮೇಲೆ ಕುಳಿತುಕೊಂಡ್ಬಿಟ್ಟು ಅಳ್ತಾ ಇರ್ತಾಳೆ. ಆಕೆ ಸಮುದ್ರದ ತೀರದ ಕಡೆಗೆ ನೋಡ್ತಾ ಅಳ್ತಾ ಇರ್ತಾಳೆ. ಸಮುದ್ರದ ಅಲೆಗಳು ಅವಳ ಕೋಮಲವಾದ ಕಾಲಿಗೆ ಬಂದು ಮುತ್ತನ್ನು ಕೊಟ್ಬಿಟ್ಟು ಹೋಗ್ತಾ ಇರ್ತವೆ. ಸಡನ್ನಾಗಿ ಆಕೆಗೆ ಏನೋ ಟಚ್ ಆದಂತೆ ಅನಿಸುತ್ತೆ. ಆಕೆ ಅಳೋದನ್ನು ನಿಲ್ಲಿಸಿ ಕೆಳಗಡೆ ನೋಡ್ತಾಳೆ. ಆಗ ಅವಳಿಗೆ ಒಂದು ಬೆಲೆ ಬಾಳುವ ಮುತ್ತು ಸಿಗತ್ತೆ. ಆ ಮುತ್ತನ್ನು ನೋಡಿಬಿಟ್ಟು ಹುಡುಗಿ ಅಳೋದನ್ನು ನಿಲ್ಲಿಸಿ ನಗೋಕ್ಕೆ ಶುರು ಮಾಡಿಬಿಡ್ತಾಳೆ. ಮುತ್ತನ್ನು ತಗೊಂಡು ನೋಡ್ತಾಳೆ. ನೋಡಿಬಿಟ್ಟು ಈ ಸಮುದ್ರ ಎಷ್ಟೊಂದು ಕರುಣಾಮಯಿಯಾಗಿದೆ, ನಾನು ಆರ್ಥಿಕ ಸಂಕಷ್ಟದಲ್ಲಿದ್ದೆ, ನನ್ನ ಹತ್ರ ಬದುಕೋಕೆಲ್ಲ ದುಡ್ಡು ಇರಲಿಲ್ಲ, ಆದರೆ ಈ ಕರುಣಾಮಯಿಯಾದ ಸಮುದ್ರ ನನಗೆ ಒಂದು ಮುತ್ತನ್ನು ಕೊಟ್ಟಿದೆ, ಇದನ್ನು ನಾನು ಮಾರುವೆ ಮತ್ತು ನನ್ನ ಲೈಫನ್ನು ಸಾಗಿಸುವೆ ಅಂಥೇಳಿ ಆಕೆ ಖುಷಿ ಪಡೋಕ್ಕೆ ಶುರು ಮಾಡ್ತಾಳೆ. ಆಕೆ ಸಮುದ್ರಕ್ಕೆ ಕೂಗಿ ಕೂಗಿ ಥ್ಯಾಂಕ್ಸ್ ಹೇಳ್ತಾ ಖುಷಿಯಿಂದ ಮನೆಗೆ ಹೋಗ್ತಾಳೆ. ಮಳೆಗಾಲ ಶುರುವಾಗಿಬಿಡತ್ತೆ. ಮಳೆಗಾಲದಲ್ಲಿ ಕೆಲವೊಂದಿಷ್ಟು ಮೀನುಗಾರರು ಮಳೆ ಬರೋ ಮುನ್ಸೂಚನೆ ಇದ್ದರೂ ಕೂಡ ತಮ್ಮ ಹಡಗುಗಳನ್ನು ತೆಗೆದುಕೊಂಡ್ಬಿಟ್ಟು ಮೀನು ಹಿಡಿಯೋಕ್ಕೆ ಸಮುದ್ರಕ್ಕೆ ಹೋಗ್ತಾರೆ. ಅವರು ಸಮುದ್ರದ ಒಳಗೆ ಹೋಗ್ತಾ ಇದ್ದಂತೆ ಮಳೆ ಶುರುವಾಗಿಬಿಡತ್ತೆ. ಜೋರಾಗಿ ಮಳೆಗೆ ಹಡಗು ತತ್ತರಿಸೋಕ್ಕೆ ಶುರು ಮಾಡಿಬಿಡತ್ತೆ. ಆಗ ಆ ಮೀನುಗಾರರೆಲ್ಲರೂ ಈ ಸಮುದ್ರ ಇದೆಯಲ್ಲ ತುಂಬಾ ಅಹಂಕಾರಿಯಾಗಿದೆ ಅಂಥೇಳಿ ಬಯೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಸಮುದ್ರ ಇದೆಯಲ್ಲ ಕ್ರೂರಿಯಾಗಿದೆ, ಭಯಂಕರವಾಗಿದೆ ಅಂತೆಲ್ಲ ಹೆಸರಿಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇದೇ ಮೀನುಗಾರರು ಸಮುದ್ರ ಶಾಂತವಾಗಿದ್ದಾಗ, ಮೀನು ಹಿಡಿದಾಗ ಸಮುದ್ರ ನಮ್ಮ ತಂದೆ, ಸಮುದ್ರ ನಮ್ಮ ದೇವರು ಅಂತೆಲ್ಲ ಹೊಗಳ್ತಾ ಇರ್ತಾರೆ. ಸೊ ಇದೇ ರೀತಿ ಜನ ಬರ್ತಾ ಇರ್ತಾರೆ. ಸಮುದ್ರಕ್ಕೆ ಕೆಲವೊಂದಿಷ್ಟು ಜನ ಬೈತಾರೆ, ಇನ್ನು ಕೆಲವೊಂದಿಷ್ಟು ಜನ ಸಮುದ್ರ ಬ್ಯೂಟಿಫುಲ್ ಆಗಿದೆ, ಸಮುದ್ರ ತುಂಬಾ ಒಳ್ಳೆಯದು, ಸಮುದ್ರ ದೇವರು ಅಂತೆಲ್ಲ ಹೊಗಳ್ತಾ ಹೋಗ್ತಾ ಇರ್ತಾರೆ. ಜನ ಬೈದರೂ ಕೂಡ ಸಮುದ್ರ ಕೇರ್ ಮಾಡಲ್ಲ. ಜನ ಹೊಗಳಿದ್ರೂ ಕೂಡ ಸಮುದ್ರ ಏನೂ ಉಬ್ಬಕ್ಕೆ ಹೋಗಲ್ಲ. ಜನ ಬೈದಾಗ ಸಮುದ್ರ ಕುಗ್ಗಲ್ಲ, ಹೊಗಳಿದಾಗ ಉಬ್ಬಲ್ಲ. ಸಮುದ್ರ ಯಾರಿಗೂ ಕೂಡ ಕೇರ್ ಮಾಡಲ್ಲ. ಜನ ಯಾಕೆ ಬರ್ತಾರೆ, ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದಲ್ಲೆಲ್ಲ ಗಮನದಲ್ಲಿ ಇಡಲ್ಲ. ಈ ಸಮುದ್ರ ಜನರ ಮಾತುಗಳಿಗೂ ಕೂಡ ಕೇರ್ ಮಾಡಲ್ಲ. ಜನ ಒಳ್ಳೆಯದಲ್ರೂ ಅಷ್ಟೇ, ಕೆಟ್ಟದಲ್ರೂ ಅಷ್ಟೇ, ಐ ಡೋಂಟ್ ಕೇರ್ ಅಂತೇಳಿ ಸಮುದ್ರ ತನ್ನ ಪಾಡಿಗೆ ತಾಲಿರುತ್ತೆ. ತನ್ನ ಕೆಲಸವನ್ನು ತನ್ನಿಷ್ಟ ಬಂದಂತೆ ಮಾಡ್ತಾ ಖುಷಿಯಾಗಿರುತ್ತೆ. ನಾವು ಕೂಡ ಸಮುದ್ರದಂತೆ ಇರಬೇಕು. ಈ ಸಮುದ್ರದಿಂದ ನಾವು ಏನು ಕಲಿಬೇಕಪ್ಪ ಅಂತಂದರೆ,
ನದಿ ನೀರು ಪೂರ್ತಿಯಾಗಿ ಕೊಳೆ ಆಗ್ಬೋದು, ಆದರೆ ಸಮುದ್ರದ ನೀರು ಯಾವತ್ತೂ ಕೂಡ ಪೂರ್ತಿಯಾಗಿ ಕೊಳೆ ಆಗೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ನಮ್ಮ ವ್ಯಕ್ತಿತ್ವ ಇರಬೇಕು. ನಮ್ಮ ವ್ಯಕ್ತಿತ್ವ ಸಮುದ್ರದ ನೀರಿನಂತಿರಬೇಕು, ನದಿ ನೀರು ಕೊಚ್ಚೆ ನೀರಿನಂತೆ ಇರಬಾರ್ದು. ಸಮುದ್ರಕ್ಕೆ ಗೊತ್ತಿದೆ, ನನ್ನನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೂರ್ತಿಯಾಗಿ ಕೊಳೆ ಆಗಿಸೋಕ್ಕೆ ಸಾಧ್ಯವಿಲ್ಲ. ನೀವೇನು ಕೊಳೆ ಎಸಿತೀರೋ ಅದೆಲ್ಲೋ ದಡಕ್ಕೆ ಎಸಿವೆಯಲ್ಲೋ ಕಾನ್ಫಿಡೆನ್ಸು ಸಮುದ್ರಕ್ಕಿದೆ. ಈ ಕಾನ್ಫಿಡೆನ್ಸು ನಮ್ಮಲ್ಲಿ ಬರಬೇಕು. ಈ ಕಥೆಯಲ್ಲಿ ನಾವು ಒಂದು ಲೈಫಿನ ಸೀಕ್ರೆಟನ್ನು ಗಮನಿಸಬೇಕು. ಅದೇನಪ್ಪ ಅಂತಂದರೆ, ಯಾರಿಗೆ ಸಮುದ್ರದಿಂದ ಒಳ್ಳೆಯದಾಗತ್ತೋ, ಲಾಭ ಆಗುತ್ತೋ ಅವರೆಲ್ಲರೂ ಕೂಡ ಸಮುದ್ರಕ್ಕೆ ಗ್ರೇಟ್ ಹೇಳ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ, ಹೊಗಳ್ತಾರೆ. ಇನ್ನು ಯಾರಿಗೆ ಸಮುದ್ರ ಅರ್ಥ ಆಗದೆ ಸಮುದ್ರದೊಂದಿಗೆ ಚೆಲ್ಲಾಟ ಆಡೋಕ್ಕೆ ಹೋಗಿ ನಷ್ಟ ಮಾಡ್ಕೊಳ್ತಾರೋ ಅವರು ಈ ಸಮುದ್ರಕ್ಕೆ ಬಯೋಕ್ಕೆ ಶುರು ಮಾಡಿಬಿಡ್ತಾರೆ. ಸಮುದ್ರ ಹಾಗೆ ಹಿಂಗೆ ಕೆಟ್ಟದ್ದು, ಕೊಲೆಗಡಕ, ಕಳ್ಳ, ಕ್ರೂರಿ, ಸ್ವಾರ್ಥಿ ಅಂತೆಲ್ಲ ಬಯೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಮ್ಮ ಬದುಕು ಕೂಡ ಇದೇ ರೀತಿ ಇದೆ. ನಾವು ಕೂಡ ಸಮುದ್ರದಲ್ಲೇ ಇದ್ದೇವೆ. ನಮ್ಮ ಲೈಫ್ ಕೂಡ ಒಂದು ಸಮುದ್ರನೇ ಆಗಿದೆ. ನಮ್ಮ ಲೈಫಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮಿಂದ ಅವ್ರಿಗೇನಾದರೂ ಲಾಭ ಆಗತ್ತಾ, ಬೆನಿಫಿಟ್ ಸಿಗತ್ತಾ, ಫಾಯ್ದಾ ಆಗತ್ತಾ? ಆವಾಗ ಅವರು ನಾವು ಒಳ್ಳೆಯವರು ಅಂಥೇಳಿ ನಮಗೆ ಸುಳ್ಳು ಹೇಳ್ತಾರೆ. ನಮ್ಮಿಂದ ಅವರಿಗೆ ಯಾವುದೇ ಲಾಭ ಆಗಲಿಲ್ವಾ, ಅವ್ರು ಅಂದುಕೊಂಡ ಕೆಲಸಗಳನ್ನು ನಾವು ಮಾಡಲಿಲ್ವಾ, ಅವರಿಷ್ಟದಂತೆ ನಾವು ಕುಣಿಲಿಲ್ವಾ, ಆವಾಗ ಇದೇ ಜನ ನಮಗೆ ನಾವು ಕೆಟ್ಟವರು ಅಂಥೇಳಿ ಅಪಪ್ರಚಾರ ಮಾಡ್ತಾರೆ, ಸುಳ್ಳು ಹೇಳ್ತಾ ತಿರುಗ್ತಾರೆ. ಲೈಫ್ ಇಷ್ಟೇ ಇದೆ ಗೆಳೆಯರೇ. ಅದಕ್ಕಾಗಿ ಬೇರೆ ಜನ ನಿಮ್ಮ ಬಗ್ಗೆ ಏನು ಅನ್ಕೊತಾರೆ, ಏನು ಮಾತಾಡ್ತಾರೆ, ಏನು ಯೋಚನೆ ಮಾಡ್ತಾರೆ ಅಂತೆಲ್ಲ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಲೈಫನ್ನು ನಿಮಗಿಷ್ಟ ಬಂದಂತೆ ಬದುಕಿ, ಯಾರಿಗೂ ಕೂಡ ಕೇರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನೀವು ಈ ಸಮುದ್ರದಂತೆ ಬದುಕಿ. ಆಲ್ ದ ಬೆಸ್ಟ್.